ಕಾಂಗ್ರೆಸ್ ಇನ್ನೂ ಸಮರ್ಥನೆ ಮಾಡ್ಕೊಳ್ತಾ ಇದೆ. ಸುಭಾಷ್ ಚಂದ್ರ ಬೋಸ್ ಅವರಿಗೆ ನೆಹರು ಅವ್ರ ಭದ್ರ ಪತ್ರದ ಉಲ್ಲೇಖವನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಡಿದ್ರು. ಅದರಲ್ಲಿ ಮುಸಲ್ಮಾನರಿಗೆ ಇರಿಟೇಟ್ ಆಗುತ್ತೆ ಅನ್ನೋ ಕಾರಣಕ್ಕೆ ತ್ವೈದುರ್ಗಾ ಸಾಲ್ಗಳನ್ನ ತೆಗಿಬೇಕು ಅನ್ನೋದೇನು ಉಲ್ಲೇಖ ಆಗಿದೆ, ಅದು ಮುಸಲ್ಮಾನರಿಗೆ ಇರಿಟೇಟ್ ಆಗುತ್ತೆ ಅನ್ನೋದನ್ನೇ ಬಳಸಿದ್ದಾರೆ ಅಂತ ಹೇಳಿ ಮೋದಿ ಉಲ್ಲೇಖ ಮಾಡ್ತಾರೆ. ಆದ್ರೆ ಇದಕ್ಕೆ ಕಾಂಗ್ರೆಸ್ ನಿಂದ ಸಮರ್ಥನೆ ಏನು? ಮೋದಿ ಅವರು ಪಿಕ್ ಅಂಡ್ ಸ್ಪೀಕ್ ರೀತಿಯಲ್ಲಿ ಮಾಡ್ತಿದ್ದಾರೆ. ಅದೇ ಪ್ಯಾರಾಗ್ರಾಫ್ ನ ಕೆಳಗಡೆಯಲ್ಲಿ ಬರೆದಿದ್ದಾರೆ ನೆಹರು ಅವರು, ಕೆಲ ಕಮ್ಯುನಾಲಿಸ್ಟ್ ಗಳಿಗೆ ಕೋಮುವಾದಿಗಳಿಂದ ವಿರೋಧ ಬರ್ತಾ ಇದೆ, ಆದ್ರೆ ನಾವು ಕೋಮುವಾದಿಗಳ ಮಾತಿಗೆ ಆಸ್ಪದ ಕೊಡೋದಿಲ್ಲ ಅನ್ನೋದು ನಮಗೆ ಗೊತ್ತಿದೆ. ಇದ್ರ ಬಗ್ಗೆ ಇನ್ನಷ್ಟು ಯೋಚನೆ ಮಾಡಿ, ಇನ್ನಷ್ಟು ವಿಚಾರ ಮಾಡಿ ನಂತರದಲ್ಲಿ ನಿರ್ಧಾರ ಮಾಡೋಣ ಅಂತ ಹೇಳಿ ಸುಭಾಷ್ ಚಂದ್ರ ಬೋಸ್ ಅವರಿಗೆ ನೆಹರು ಅವರು ಅದೇ ಪತ್ರದಲ್ಲಿ ಬರೆದಿದ್ದಾರೆ. ಇದ್ರ ಬಗ್ಗೆ ಮಾತನಾಡೋಲ್ಲ. ಇದು ಮತ್ತೆ ಕಾಂಗ್ರೆಸ್ನ ಸಮರ್ಥನೆ? ನಾನು ಹೇಳೋದು ಅಲ್ಲ, ಕರೆಕ್ಟ್ ಆಗಿದೆ. ಆ ಪ್ಯಾರಾಗ್ರಾಫ್ ನಲ್ಲಿ ಈ ವಿಚಾರಗಳ ಚರ್ಚೆ ಆಗಿದೆ. ಆದ್ರೆ ಯೋಚನೆ ಮಾಡಿ, ಆಮೇಲೆ ಮಾಡಿದ್ದೇನು ನೀವು? ಇಷ್ಟೆಲ್ಲ ಪತ್ರ ಬರೆದು ಆಮೇಲೆ ಮಾಡಿದ್ದೇನು? ಅದೇ ಕಮ್ಯುನಲಿಸ್ಟ್ಗಳಿಗೆ ಯಾರು ಈ ದೇಶವನ್ನ ವಿಭಜಿಸುವಂತ ಲೀಡರ್ಶಿಪ್ ವಹಿಸಿದ್ರು, ಯಾರು ಮೌಲಾನಾ ಮಹಮ್ಮದ್ ಅಲಿ, ಆನಂತರ ಮಹಮ್ಮದ್ ಅಲಿ ಜಿನ್ನಾ, ಮೌಲಾನಾ ಮಹಮ್ಮದ್ ಅಲಿ ಮತ್ತು ಮಹಮ್ಮದ್ ಅಲಿ ಜಿನ್ನಾ ಅಣ್ಣ ತಮ್ಮಂದಿರತರಾಗೋದ್ರು. ಅವರಿಬ್ರು ಸೇರ್ಕೊಂಡು ಮುಸ್ಲಿಂ ಲೀಗಿನ ಮೂಲಕ ಪಾಕಿಸ್ತಾನದ ಪರಿಕಲ್ಪನೆಯನ್ನು ಹರಿಬಿಟ್ಟು ವಿಭಜಿಸ್ಲಿಕ್ಕೆ ಅಂತ ನಿಂತರು. ನೀವು ಅವರಿಬ್ಬರ ಮಾತಿಗೆ ಬೆಲೆ ಕೊಟ್ರಲ್ಲ. ಈ ದೇಶದ ಕೋಟ್ಯಂತರ ಮುಸಲ್ಮಾನರು ಅವತ್ತು ಒಂದೇ ಮಾತರಮ್ನ ಪರವಾಗಿದ್ರು, ಕೋಟ್ಯಂತರ ಮುಸಲ್ಮಾನರಿದ್ರು. ಅವರೆಲ್ಲರೂ ಕೂಡ ದೇಶಭಕ್ತಿಯ ಓತಪ್ರೋತ ಪ್ರವಾಹದಲ್ಲಿದ್ರು. ಅಶ್ಫಾಕುಲ್ಲಾ ಖಾನ್ ಎನ್ನುವಂತ ಕ್ರಾಂತಿಕಾರಿಗಳ ತರದವರು. ಅವ್ರು ಒಂದೇ ಮಾತರಂ ಹೇಳ್ಕೊಂಡೆ ಬ್ರಿಟಿಷರ ಸಂದೂಕುಗಳನ್ನ ಒಡೆದು ಅವರು ಲೂಟಿ ಮಾಡದು ಹೋದರು. ಕಾಕೋರಿ ದರೋಡೆಯಲ್ಲಿ ಅವೆಲ್ಲ ಕಣ್ಣಿಗೆ ಕಟ್ಟುವಂತ ಚಿತ್ರಗಳು. ಒಂದೇ ಮಾತರಂನ ಅಷ್ಟು ಉಗ್ರವಾಗಿ ಪ್ರತಿಪಾದಿಸ್ತಾ ಇದ್ದಂತ ಆ ಮುಸಲ್ಮಾನರಿಗೆ ನೀವು ಕೊಟ್ಟ ಬೆಲೆ ಏನು? ನೀವು ಕಮ್ಯುನಿಸ್ಟ್ಗಳ ಮಾತಿಗೆ ಬೆಲೆ ಕೊಟ್ಟಂತಾಯ್ತಲ್ಲ. ಇವ್ರು ಹೇಳಿದ್ದನ್ನ ಒಪ್ಪಿಕೊಂಡ್ರಿ, ನಿಜವಾದ ದೇಶಭಕ್ತ ಮುಸಲ್ಮಾನರ ಮಾತನ್ನ ಧಿಕ್ಕರಿಸಿದ್ರಿ ಅಂತ ಆಯ್ತಲ್ಲ. ಇವತ್ತಿಗೂ ಕಾಂಗ್ರೆಸ್ ಹಾಗೆ ಮಾಡುತ್ತೆ. ಅವ್ರು ಎಷ್ಟರ ಮಟ್ಟಿಗೆ ಮುಸಲ್ಮಾನರ ಪರವಾಗಿ ನಿಂತ್ಕೊಂಡು ತೋರಿಸುತ್ತೆ ಅಂತಂದ್ರೆ, ಎಲ್ಲ ಮುಸಲ್ಮಾನರು ದೇಶದ್ರೋಹಿಗಳು ಅಂತ ಕಾಂಗ್ರೆಸ್ ಬಿಂಬಿಸ್ತಿರೋದು. ಆದ್ರೆ ವಾಸ್ತವವಾಗಿ ಹಾಗಿಲ್ಲ. ಅಲ್ಲಿರುವಂತ ದೇಶಭಕ್ತ ಮುಸಲ್ಮಾನರನ್ನ ಕಾಂಗ್ರೆಸ್ ಗೌರವಿಸೋದೇ ಇಲ್ಲ. ತಿಳ್ಕಳೆ, ಯಾರು ದೇಶ ವಿರೋಧಿಗಳಿದ್ದಾರೋ ಅವರ ಪ್ರತಿನಿಧಿಯಾಗಿ ನಿಂತ್ಕೊಂಡು ಎಲ್ಲ ಮುಸಲ್ಮಾನರನ್ನ ಒಂದು ಗ್ರೂಪ್ ಮಾಡುವಂತ ಪ್ರಯತ್ನ ಮಾಡುತ್ತೆ. ಜವಾಹರ್ಲಾಲ್ ನೆಹರು ಅವತ್ ಮಾಡಿದ ಅದೇ ಕೆಲಸ, ಅದೇ ಮೊಹಮ್ಮದ್ ಅಲಿ ಜಿನ್ನಾ, ಅದೇ ಮೌಲಾನಾ ಮೊಹಮ್ಮದ್ ಅಲಿ ಇವ್ರ ಜೊತೆ ಸೇರಿಕೊಂಡು ಅವರ ಮಾತುಗಳಿಗೆ ತಕ್ಕಂತೆ ಈ ದೇಶವನ್ನು ನಡೆಸೋ ಪ್ರಯತ್ನ ಮಾಡಿದ್ರು ಅಂತ ಅನ್ಸುತ್ತೆ ನನಗೆ. ಸರಿ, ಒಂದು ರಾಷ್ಟ್ರೀಯ ಗೀತೆಯನ್ನ ಒಂದು ಧರ್ಮಕ್ಕೆ ಮಾತ್ರ ಸೀಮಿತ ಮಾಡಿ ಕಟ್ಟಾಕೋ ಪ್ರಯತ್ನ ಇದೆಯಲ್ಲ, ಇದನ್ನ ಒಪ್ಪಬೇಕಾ, ಸರಿ ಅಂತ ಪರಿಗಣಿಸಬೇಕಾ? ಫಾರ್ ಎಕ್ಸಾಂಪಲ್ ವಂದೇ ಮಾತರಂದೇ ನಾವು ಮಾತನಾಡೋಣ. ಇದರಲ್ಲಿ ಆರಾಧನೆ ಮಾಡಿರೋದು ಭಾರತಾಂಬೆಯದು, ಬಟ್ ಅದನ್ನ ಹೆಂಗ್ ಅರ್ಥ ಮಾಡಿಸಲಾಗ್ತಾ ಇದೆ ಅಂದ್ರೆ ದುರ್ಗೆ, ಸರಸ್ವತಿ ಇದೆಲ್ಲವೂ ಕೂಡ ಹಿಂದೂಗಳ ಆರಾಧ್ಯ ದೇವತೆಗಳು, ಹಾಗಾಗಿ ಇದು ಕೇವಲ ಹಿಂದೂಗಳಿಗೆ ಮಾತ್ರ ಸೀಮಿತ. ಅಂದ್ರೆ ಭಾರತಾಂಬೆಯನ್ನ ಆ ರೀತಿಯಲ್ಲಿ ದುರ್ಗೆಯ ಸ್ವರೂಪದಲ್ಲಿ ಭಾವಿಸ್ಕೊಂಡು ಬರ್ದಿರೋದು, ಬಟ್ ಇಲ್ಲಿ ಸ್ತುತಿ ಇರೋದು ಭಾರತಾಂಬೆಯದು. ಇದನ್ನ ಅರ್ಥ ಮಾಡಿಸೋ ಪ್ರಯತ್ನ ಸರಿಯಾಗ್ಲಿಲ್ವಾ, ಅಥವಾ ಎಲ್ಲಿ ಮಿಸ್ ಔಟ್ ಆಗ್ತಿರೋದು ಎಲ್ಲಿ? ಸ್ಮಿತಾ, ಭಾರತ ಮಾತೆಯನ್ನ ದುರ್ಗೆಯ ಸ್ವರೂಪದಲ್ಲಿ ಕಂಡ್ರೆ ಪ್ರಾಬ್ಲಮ್ ಯಾಕಾಗಬೇಕು? ನೀವು ಆಲೋಚನೆ ಮಾಡಿ. ನಾನು ಸುಮ್ಮನೆ ಹೇಳೋದು ನಿಮಗೆ, ಫಸ್ಟ್ ಆಫ್ ಆಲ್ ಒಂದು ದೇಶವನ್ನ ತಾಯಿಯ ರೂಪದಲ್ಲಿ ಕಾಣುವಂತ ಈ ಪರಿಕಲ್ಪನೆ ಇದೆಯಲ್ಲ, ಇದು ಭಾರತದ ವಿಶೇಷವಾದ ಅಂತಃಶಕ್ತಿ. ಮತ್ ನನ್ನ ಭಾರತವೂ ಹಂಗೆ ಇದೆ. ತಾಯಿ ಭಾರತೀಯ ಶಿರಾ ಕಾಶ್ಮೀರ, ಒಂದ್ ಕೈ ಗುಜರಾತ್, ಒಂದ್ ಕೈ ಈಶಾನ್ಯ ರಾಜ್ಯ, ವಿಂಧ್ಯ ಅವಳ ಸೊಂಟ, ಅವಳ ಕೇಶಗಳು ಹಿಮಾಲಯ, ಅವಳ ಕಾಲುಗಳು ಸೇರೋದು ಕನ್ಯಾಕುಮಾರಿ. ಅವಳು ನೋಡಿದ್ರೆ, ಭಾರತವನ್ನು ನೋಡಿದ್ರೇನೆ ಭಾರತ ಮಾತೆ ನಿಂತಂತೆ ಕಾಣುತ್ತೆ. ಸೊ ಈ ಪರಿಕಲ್ಪನೆ ಕೊಟ್ಟಿದ್ದೀವಿ ನಾವು. ಭಾರತ ಮಾತೆಗೆ ಪಕ್ಕದಲ್ಲಿ ಒಂದು ಸಿಂಹವನ್ನು ನಿಲ್ಲಿಸಿ ಆಕೆ ಕೈಲಿ ಒಂದು ಧ್ವಜ ಕೊಟ್ಟಾಗ ನನಗೆ ದುರ್ಗೆ ಅಂತ ಅನ್ನಿಸ್ತಾಳೆ. ನಾನು ಅದನ್ನು ಆಕೆನ ಆ ರೂಪದಲ್ಲಿ ಆರಾಧಿಸ್ತೀನಿ. ಈಗ ನನಗೆ ಹೇಳಿ, ಈ ದೇಶದ ಬಹುಸಂಖ್ಯಾತರು, ಈ ದೇಶದ ನೆಲ, ಈ ದೇಶದ ಪ್ರತಿಯೊಂದನ್ನು ತಾಯಿ ಸ್ವರೂಪದಲ್ಲಿ, ದುರ್ಗೆ ಸ್ವರೂಪದಲ್ಲಿ ಕಾಣುತ್ತೆ. ನೀರನ್ನ ನಾನು ಗಂಗೆ ಅಂತ ಕರೆಯುವಾಗ ನಿಮ್ಗೆ ಯಾಕೆ ಪ್ರಾಬ್ಲಮ್ ಆಗ್ಬೇಕು? ನಾನು ಕಾವೇರಿಯನ್ನ ಸ್ತ್ರೀ ಸ್ವರೂಪದಲ್ಲಿ ಕಾಣುವಾಗ ನಿಮ್ಗೆ ಯಾಕೆ ಪ್ರಾಬ್ಲಮ್ ಆಗ್ಬೇಕು? ನಾನು ಈ ದೇಶದ ಪ್ರತಿಯೊಂದರಲ್ಲೂ ಕೂಡ ತಾಯಿ ದುರ್ಗೆಯ ಆವಿರ್ಭಾವವನ್ನ, ಶಕ್ತಿಯ ಆವಿರ್ಭಾವವನ್ನು ಕಾಣುವಾಗ ನಿಮ್ಗೆ ಯಾಕೆ ಸಮಸ್ಯೆ ಆಗ್ಬೇಕು? ಹಾಗೇನಾದ್ರೂ ನಿಮ್ಗೆ ಸಮಸ್ಯೆ ಆಗ್ತಿದೆ ಅಂತಂದ್ರೆ ನೀವು ಈ ನೆಲದ ಜೊತೆಗೆ ಒಂದಾಗ್ಲಿಲ್ಲ ಅಂತ ಅರ್ಥ ಅಲ್ಲ. ಒಂದಾಗಿರ್ಲಿಲ್ಲ ಅಂತಂದಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿರ್ತಾರ, ನಿಮ್ಮನ್ನ ಅವತ್ತು ಆಚೆ ಕಳಿಸ್ಬೇಕಿತ್ತಲ್ಲ ನಾವು. ಹಲೋ ಕೇಳಿಸ್ಕೊ. ಅಥವಾ ಈಗಲಾದ್ರೂ ಅವ್ರಿಗೆ ಕೈ ಮುಗಿದು, ನಿಮ್ಗೆ ಇದು ಸೆಟ್ ಆಗ್ತಾ ಇಲ್ಲ ತಾನೆ, ನಾವಿರೋದೇ ಹೀಗೆ, ಈ ದೇಶ ಕಳೆದ 10,000 ವರ್ಷಗಳಿಂದ ಇರೋದೇ ಹೀಗೆ, ನಿಮ್ಮ ಅನೇಕ ಜನ ಬಂದು ನಿರಂತರ ದಾರಿ ಮಾಡಿದ್ರು, ತುರ್ಕರು ಬಂದ್ರು, ಅರಬರು ಬಂದ್ರು, ಮೊಘಲರು ಬಂದ್ರು, ಇವರೆಲ್ಲರೂ ಬಂದು ದಾಳಿ ಮಾಡಿ ಈ ದೇಶವನ್ನ ನಾಶ ಮಾಡಬೇಕು ಅಂತ ಪ್ರಯತ್ನ ಪಟ್ಟರು, ಆಗ್ಲಿಲ್ಲ. ಇದರ ಸತ್ವ ಹಾಗೆ ಉಳ್ಕೊಂಡಿದೆ. ಹೀಗಾಗಿ ಈ ಸತ್ವ ಇನ್ನೂ 1000 ವರ್ಷ ಹೀಗೆ ಉಳಿಯುತ್ತೆ. ನಿಮ್ಗೆ ಕಷ್ಟ ಆಗೋದಿದ್ರೆ ನಿಮ್ಗೆ ಯಾವ ಜಗತ್ನಲ್ಲಿ ನಿಮ್ ರಾಷ್ಟ್ರ ಯಾವ್ದಿದೆಯೋ ಅಲ್ಲಿಗೆ ಹೋಗ್ಬೋದು, ಒಂದೊಂದು ಓಪನ್ ಕಾಲ್ ಕೊಡ್ಬೇಕಲ್ಲ. ಇದು ಮೊದಲನೇದು. ಇನ್ ಎರಡನೇದು, ನಾನೇ ಎಲ್ಲ ಕನ್ವಿನ್ಸ್ ಯಾಕೆ ಮಾಡಬೇಕು? ಪ್ರತಿನಿತ್ಯ ಬೆಳಿಗ್ಗೆ ನೀವು ಅಜಾನ್ ಕೂಗ್ಬೇಕಾದಾಗ ಇರೋದು ಒಂದೇ ದೇವರು, ಉಳಿದ ಯಾವ್ದು ದೇವರು ಇಲ್ಲ ಅಂತ ನನ್ನ ದೇವಸ್ಥಾನದ ಎದುರುಗಡೆ ಕೂಗ್ತಿರ್ತೀರಾ. ಯಾವತ್ತಾದ್ರೂ ಕನ್ವಿನ್ಸ್ ಮಾಡಿದೀರಾ ನೀವು ನನ್ನನ್ನ?
ನಾನು ಯಾವತ್ತಾದ್ರೂ ಪ್ರಶ್ನೆ ಕೇಳಿದ್ದೀನ? ನಿಮ್ಮ ಮಾರ್ಗದಲ್ಲಿ ಹಾಗೆ ನೀವು ನಂಬ್ಕೊಂಡಿದ್ದೀರಾ, ಸರಿ ನೀವು ಹೋಗಿ. ನನ್ನ ಮಾರ್ಗದಲ್ಲಿ 33 ಕೋಟಿ ದೇವತೆಗಳನ್ನ ನಾನು ಪೂಜಿಸ್ತೀನಿ, ನಾನು ಬದುಕಿರೋದು ಹೀಗೆ ಅಂತ ನಾನು ಬದುಕೊಂಡಿದ್ದೀನಿ. ನಾನು ಅಷ್ಟು ಸಹಿಷ್ಣುವಾಗಿ ನಿಮ್ ಜೊತೆ ಇರಬೇಕಾದ್ರೆ, ನಾನು ನಿಮ್ಮನ್ನ ಅಕ್ಸೆಪ್ಟ್ ಮಾಡ್ಕೊಂಡು ಬದುಕಬೇಕಾದ್ರೆ, ನಿಮಗೆ ನಾನು ನನ್ನ ಸ್ವಾತಂತ್ರ್ಯ ಹೋರಾಟಕ್ಕೆ ಪ್ರೇರಣೆ ಕೊಟ್ಟ ಗೀತೆಯಲ್ಲಿ ಬಂದಿರೋದು ದುರ್ಗೆ ಅಲ್ಲ ಕಣಪ್ಪ, ಇದು ಭಾರತ ಮಾತೆ ಅಂತ ಎಕ್ಸ್ಪ್ಲೈನ್ ಮಾಡ್ಬೇಕಾ ನಾನು ನಿಮ್ಗೆ? ಯು ಹ್ಯಾವ್ ಟು ಲೀವ್ ವಿತ್ ಮೀ. ನಾನು ಸ್ವಾತಂತ್ರ್ಯ ಬಂದಾಗ ನಿನಗೊಂದು ಪ್ರತ್ಯೇಕ ರಾಷ್ಟ್ರ ಕೊಟ್ಟಾಗಿದೆ. ನೀನು ಧರ್ಮದ ಆಧಾರದ ಮೇಲೆ ದೇಶ ಕೇಳಿದೀಯಾ? ನಿನಗೆ ಧರ್ಮದ ಆಧಾರದ ಮೇಲೆ ಕೊಟ್ಟಾಗಿದೆ. ನಿನ್ನ ಎಲ್ಲ ಧರ್ಮವನ್ನ ಅಲ್ಲಿ ಆಚರಣೆ ಮಾಡು. ನನ್ನ ದೇಶದಲ್ಲಿ ಇದು ಭಾರತೀಯತೆಗೆ ತಕ್ಕಂತ ಧರ್ಮ ನಡೆಯುತ್ತೆ. ಇಲ್ಲಿ ಭಗವದ್ಗೀತೆಗೆ ಮೌಲ್ಯ ಕೊಡುತ್ತೆ. ನೀನ್ ಹೇಳದೆ ಅಂದ ಮಾತ್ರಕ್ಕೆ ಇವತ್ತು ನೀವು ಒಂದೇ ಮಾತ್ರ ಬೇಡ ಅಂದವರು ನಾಳೆ ಭಗವದ್ಗೀತೆ ಬೇಡ ಅಂತಾರ್ರಿ. ನೀವು ರಾಮಾಯಣ ಬೇಡ ಅಂತ ಹೇಳ್ತಾರೆ, ಮಹಾಭಾರತ ಬೇಡ ಅಂತ ಹೇಳ್ತಾರೆ. ನೀವು ಯಾವ್ದಾದ್ರು ಒಂದು ಸ್ಕೂಲ್ ನಲ್ಲಿ ಒಂದು ರಾಮನ ಚಿತ್ರ ಇದ್ದಾರೆ, ಅದನ್ನು ತೆಗಿಬೇಕು, ಇದು ಸೆಕ್ಯುಲರ್ ಅಂತ ಕರೀತಾರೆ. ಏನ್ ಅರ್ಥ ಇದೆ ಇದಕ್ಕೆ? ನೀವೆಲ್ಲವನ್ನು ತೆಗೆದು ವಾಟ್ ಈಸ್ ಇಂಡಿಯಾ ಲೇಟರ್ ಪೊತೆ ಬಂದ್ಬಿಡ್ತಾ, ನಮ್ ಜನಕ್ಕೆ ಪೊತೆ ಬಂದ್ಬಿಡ್ತಾ. ಏನ್ ಇದೇ ಉಳ್ಕೊಳ್ತೀವಿ? ಮಹಾಭಾರತ ಕಾರ್ಯಕ್ರಮದಲ್ಲಿ ಬಂದ ಕೆಲ ಮುಸ್ಲಿಂ ಮುಖಂಡರು ಹೇಳ್ತಾ ಇರೋದು, ನಾವು ಭಾರತದಲ್ಲಿ ಉಳಿದಿದ್ದು, ನಾವು ಇನ್ ದ ಸೆನ್ಸ್ ನಮ್ಮ ಹಿಂದಿನ ತಲೆಮಾರಿನವರು ಭಾರತದಲ್ಲಿ ಉಳಿದಿದ್ದು ಬೈ ಚಾಯ್ಸ್, ಭಾರತದಲ್ಲೇ ಇರಬೇಕು ಅನ್ನೋ ಕಾರಣಕ್ಕೆ ಇಲ್ಲಿ ನಮ್ಮ ಧಾರ್ಮಿಕ ಆಚರಣೆಗಳಿಗೂ ನಂಬಿಕೆಗಳಿಗೂ ಬೆಲೆ ಇರುತ್ತೆ ಅನ್ನೋ ವಿಶ್ವಾಸದ ಮೇಲೆ ಈಗ ಯಾರೋ ಬಂದ್ಬಿಟ್ಟು ಬಲವಂತವಾಗಿ ನಮ್ಮ ಮೇಲೆ ಒಂದೇ ಮಾತರಮನ್ನ ಹೇಳ್ತಾರೆ ಅಂತಂದ್ರೆ, ನಮ್ಮ ಹಿಂದಿನ ತಲೆಮಾರುಗಳು ಏನ್ ದೇಶವನ್ನ ನಂಬಿ ಉಳಿದಿದ್ರು ಅದಕ್ಕೆ ಮಾಡ್ತಿರೋ ದ್ರೋಹ ಇದು. ನಮಗೆ ನಮ್ಮ ಧಾರ್ಮಿಕ ಸ್ವಾತಂತ್ರ್ಯ, ನಮ್ಮ ಧಾರ್ಮಿಕ ನಂಬಿಕೆಯಲ್ಲಿ ಇರ್ತಕ್ಕಂಥ ಏಕದೇವ ಉಪಾಸನೆ, ಅದಕ್ಕೆ ವಿರುದ್ಧವಾಗಿ ನಡೆಸ್ಕೊಳ್ತಿದ್ದೀರಿ ಬಲವಂತವಾಗಿ. ಇದವ್ರ ಮಾತು. ನೀವು ಹಾಗೇನಾದ್ರೂ ಹೇಳೋದಾದ್ರೆ ನಿಮ್ಗೆ ಈ ದೇಶದಲ್ಲಿ ಉಳ್ಕೊಳ್ಳುವಂತ ಅಧಿಕಾರವೇ ಉಳ್ಕೊಂಡಿಲ್ಲ. ನೀವು ಬೈ ಚಾಯ್ಸ್ ಈ ದೇಶದಲ್ಲಿ ಉಳ್ಕೊಂಡಿದ್ದೀರಾ ಅಂತಂದ್ರೆ ಏನರ್ಥ? ನಾನ್ ನಿಮ್ಮಿಂದ ಪ್ರತ್ಯೇಕವಾಗಿ ಬದುಕ್ತೀನಿ ಅಂತಲ್ಲ, ಏಕರಸವಾಗಿ ಬದುಕ್ತೀನಿ, ಈ ದೇಶದೊಳಗೆ ಸೇರ್ಕೊಂಡು ಹೋಗ್ತೀನಿ. ಹೌದಪ್ಪ, ನಿನ್ನ ಧಾರ್ಮಿಕ ಸ್ವಾತಂತ್ರ್ಯಕ್ಕೆ ನಾನು ಅವಕಾಶ ಕೊಟ್ಟಿದ್ದೀನಿ ಅಂತಂದ್ರೆ ನನ್ನ ಧಾರ್ಮಿಕ ಸ್ವಾತಂತ್ರ್ಯಕ್ಕೆ ನೀನ್ ಅಡ್ಡಿ ಬರ್ತಿದೆಯಲ್ಲ. ನಿನ್ನ ಪ್ರತಿಯೊಂದು ಆಚರಣೆಗಳು ನನ್ನ ಧಾರ್ಮಿಕ ಸ್ವಾತಂತ್ರ್ಯಕ್ಕೆ ಅಡ್ಡಿಯಲ್ಲ. ಈ ದೇಶದಲ್ಲಿ ಹಿಂದೂ ಧರ್ಮ ಏನ್ ಹೇಳುತ್ತೆ? ಹಿಂದೂ ಧರ್ಮ ಹೇಳುತ್ತೆ ಎಲ್ಲರೂ ಈಕ್ವಲ್, ಎಲ್ಲರೂ ಸಮಾನರು ಅಂತ. ನೀನ್ ಮಾತ್ರ ಪ್ರತ್ಯೇಕ ಹೇಗೆ? ನನ್ನ ದೇವರು ಮಾತ್ರ ಶ್ರೇಷ್ಠ ಅಂತ ಹೇಗೆ ಹೇಳಿದೆ? ನನ್ನ ಗ್ರಂಥ ಮಾತ್ರ ಒಂದೇ ಗ್ರಂಥ ಸತ್ಯ, ಉಳಿದಿದ್ದೆಲ್ಲ ಸುಳ್ಳು ಅಂತ ಹೇಗೆ ಹೇಳ್ತೀಯ ನೀನು? ನಾನ್ ನಿನ್ನನ್ನ ಅಕ್ಸೆಪ್ಟ್ ಮಾಡಿ ಉಳಿಸ್ಕೊಂಡಿರೋದು, ನೀನು ಬೈ ಚಾಯ್ಸ್ ಉಳಿದಿರೋದಲ್ಲ. ನಾನು ಅವಕಾಶ ಮಾಡಿಕೊಟ್ಟೆ ಬಿಕಾಸ್ ಆಫ್ ಮಹಾತ್ಮ ಗಾಂಧಿ. ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ನ ಸರಿಯಾಗಿ ಫಾಲೋ ಮಾಡಿದ್ದಿದ್ರೆ, ಅವತ್ತಿನ ನಮ್ಮ ಹಿರಿಯರು, ನಮ್ಮ ಮುಖಂಡರು ಫಾಲೋ ಮಾಡಿದ್ದಾಗಿದ್ದಿದ್ರೆ ಇವತ್ತು ನೀವ್ ಯಾರು ಇರ್ತಾನೆ ಇರಲಿಲ್ಲ. ಬಾಬಾ ಸಾಹೇಬ್ರು ಹೇಳಿದ್ರು ಕಳಿಸ್ಬಿಡಿ ಇವರನ್ನ, ಇವ್ರು ಯಾವತ್ತಿದ್ರು ಡೇಂಜರಸ್ ಅಂತ ಹೇಳಿದ್ರು. ಅವತ್ತು ಇರ್ಬೇಕಾದ್ರೆ ನೀವೇನ್ ಹೇಳಿದ್ರಿ? ಈ ದೇಶದೊಂದಿಗೆ ಏಕರಸವಾಗಿರ್ತೀವಿ ಅಂತ ಹೇಳಿದ್ರಿ. ನಿಮ್ಗೆ ಅವತ್ತು ಗೊತ್ತಿತ್ತು ಒಂದೇ ಮಾತರಂ ಅನ್ನೋದು ಈ ದೇಶದ ರಾಷ್ಟ್ರಗೀತೆ. ನಿಮ್ಗೆ ಅವತ್ತು ಗೊತ್ತಿತ್ತು ಈ ದೇಶದಲ್ಲಿ ಎಲ್ಲವನ್ನು ದುರ್ಗೆ ರೂಪದಲ್ಲಿ ಕಾಣ್ತಾರೆ ಅಂತ. ನಿಮ್ಗೆ ಅವತ್ತು ಗೊತ್ತಿತ್ತು ಈ ದೇಶದಲ್ಲಿ ಪುಸ್ತಕವನ್ನ ಸರಸ್ವತಿ ಅಂತ ಕಾಣ್ತಾರೆ, ಅವಳನ್ನ ಕಣ್ಣಿಗೆ ಹೊತ್ಕೊಳ್ತೀವಿ ಅಂತ. ನಿಮ್ಗೆ ಅವತ್ತು ಗೊತ್ತಿತ್ತು ಭಗವದ್ಗೀತೆ ಶಾಲೆಗಳಿಗೆ ಬಂದೇ ಬರುತ್ತೆ ಇಲ್ಲಿ. ನಿಮ್ಗೆ ಅವತ್ತು ಗೊತ್ತಿತ್ತು ರಾಮಾಯಣ ಮತ್ತು ಮಹಾಭಾರತ ಭಾರತದ ಅವಿಭಾಜ್ಯ ಅಂಗ, ರಾಮ ಕೃಷ್ಣ ಶಿವ ಅವರನ್ನ ಬಿಟ್ಟು ಭಾರತ ಇಲ್ಲ ಅಂತ ನಿಮ್ಗೆ ಅವತ್ತು ಗೊತ್ತಿತ್ತು. ಎಲ್ಲವನ್ನೂ ಗೊತ್ತು ಉಳಿದು ಇವತ್ ನಿಮ್ ಸಂಖ್ಯೆ ಜಾಸ್ತಿ ಆದಾಗ ನೀವು ಒಂದೇ ಮಾತರಂ ಹೇರ್ತೀರಾ, ನೀವು ಭಗವದ್ಗೀತೆ ಹೇರ್ತೀರಾ ಅಂತ ಬರ್ತೀರಾ ಅಂತ ಆದ್ರೆ ನೀವು ಅವಕಾಶವಾದಿಗಳು ಅಂತಾನೆ ಆಯ್ತು. ಅದೇನ್ ಮಾತಂತ ಹೇಳಿದ್ರಿ ಸರ್ ನೀವು? ರಿಯಲಿ ಹ್ಯಾಟ್ಸ್ ಆಫ್ ಸರ್, ಹ್ಯಾಟ್ಸ್ ಆಫ್. ಅವ್ರು ಹೇಳ್ತಾರಲ್ಲ, ಏನೋ ಲಡ್ಕೆ ಲಿಯಾ ಪಾಕಿಸ್ತಾನ್, ಹಸ್ಕೆ ಲೇಂಗೆ ಹಿಂದೂಸ್ತಾನ್ ಅಂತ ಮೊಹಮ್ಮದ್ ಅಲಿ ಜಿನ್ನಾ ಹೇಳಿದ್ನಲ್ಲ. ನಾವು ಹೋರಾಟ ಮಾಡಿ ಪಾಕಿಸ್ತಾನ ತಗೊಂಡಿದೀವಿ, ನಗನಗ್ತಾ ಹಿಂದೂಸ್ತಾನ ತಗೊಳ್ತೀವಿ ಅಂತ ಅವನ್ ಮಾತನ್ನ ಸಾಕಾರ ಮಾಡ್ಲಿಕ್ಕೆ ಕೂತಿರೋದು ಅಂತ ಯಾರಾದ್ರೂ ಹೇಳಿದ್ರೆ ಅಲ್ಲ ಅಂತ ಹೆಂಗ್ ಹೇಳ್ತೀರಾ ನೀವು? ಅಂದ್ರೆ ಒಟ್ಟಾರೆ ಇವ್ರ ಉದ್ದೇಶ ಇರೋದು ಈ ದೇಶದಲ್ಲಿರುವಂತ ಈ ವಾತಾವರಣವನ್ನ, ದ್ವೇಷಮಯ ವಾತಾವರಣವನ್ನ ನಿರಂತರವಾಗಿ ಇರಿಸಬೇಕು ಅನ್ನೋದು ಬಿಟ್ರೆ ಮತ್ತೇನಿದೆ ಉದ್ದೇಶ? ಸರಿ, ಈ ಭಗವದ್ಗೀತೆ ಬಗ್ಗೆ ಕೂಡ ಚರ್ಚೆ ಆಗ್ತಿದೆ. ಅದಕ್ಕೆ ಹೋಗೋಕ್ ಮುಂಚೆ ಒಂದೇ ಮಾತರಂ ರಿಲೇಟೆಡ್ ಆಗಿ ಎರಡ್ ಕಡೆ ಪ್ರಶ್ನೆ. ನಾವು ಜನಗಣ ಮನ ಹೇಳ್ತೀವಿ, ಆದ್ರೆ ಒಂದೇ ಮಾತರಂ ಹೇಳೋದಿಲ್ಲ. ಭಾರತ್ ಮಾತಾ ಕಿ ಜೈ ಅಂತ ಹೇಳಲಿಕ್ಕೆ ನಮ್ಗೆ ಇಷ್ಟ ಇಲ್ಲ, ಆದ್ರೆ ದೇಶದ ಬಗ್ಗೆ ನಮಗೆ ಗೌರವ ಇದೆ, ಭಕ್ತಿ ಇದೆ. ಹಿಂಗ್ ಹೇಳೋ ಈ ರೀತಿಯ ವಾದಕ್ಕೆ ನೀವೇನಂತ ಕರಿತೀರಿ? ಜನಗಣ ಮನದಲ್ಲೂ ಅಧಿನಾಯಕ ಅಂತ ಬರ್ತಾನಲ್ಲ, ಪರಮೇಶ್ವರ ಅಂತ ಬರ್ತಾನಲ್ಲ, ಆ ಪರಮೇಶ್ವರನ ಹೆಂಗ್ ಸಹಿಸ್ಕೊಂಡ್ರು ಮತ್ತೆ ಇವರು? ನಿಮ್ಗೆ ದೇವಿಯನ್ ಕಂಡ್ರೆ ಮಾತ್ರ ದ್ವೇಷವಾ? ಪರಮೇಶ್ವರ ಓಕೆನಾ? ಅಂದ್ರೆ ಇವರಿಗೆ ತಾತ್ವಿಕವಾದ ಯಾವ ಹಿನ್ನೆಲೆಯೂ ಇಲ್ಲ. ಇವ್ರಿಗೆ ಗೊತ್ತಿರುವಂತ ಒಂದೇ ಒಂದು ಸಂಗತಿ ಏನು ಅಂತಂದ್ರೆ, ಯಾವುದನ್ನ ಬಹುಸಂಖ್ಯಾತ ಹಿಂದೂಗಳು ಇಷ್ಟಪಡ್ತಾರೋ ಅದನ್ನು ವಿರೋಧಿಸೋದು. ಇವರಿಗೆ ಗೋವನ್ ತಿನ್ನಬೇಕಾದ ಅನಿವಾರ್ಯತೆ ಇಲ್ಲ ಸ್ಮಿತಾ. ಯಾವ ಅರಬ್ ಕಂಟ್ರೀಸ್ ನಲ್ಲೂ ಗೋವನ್ ತಿನ್ನಬೇಕು ಅಂತ ಹೇಳಿಲ್ಲ. ಇಲ್ಲಿ ಯಾಕೆ ತಿಂತಾರೆ ಸ್ಪೆಷಲ್ ಆಗಿ? ಯಾಕೆ ಬಕ್ರೀದ್ ದಿನ ಗೋವನ್ ತಗೊಂಡ್ ಬಂದು ಗೋವನ್ ಕಡ್ದು ಅದರ ಕುತ್ತಿಗೆನ ಇಟ್ಕೊಂಡು ಅದರ ಮೇಲೆ ಕಾಲ್ ಇಟ್ಕೊಂಡು ನಾವ್ ಇದ್ದೀವಿ ಅಂತ ತೋರಿಸೋದು ಅಂತಂದ್ರೆ ಹಿಂದೂಗಳಿಗೆ ಅವಮಾನ ಮಾಡಬೇಕು ಅನ್ನುವ ಏಕೈಕ ಕಾರಣ ಮಾತ್ರ. ಯಾಕೆ ದೇವಸ್ಥಾನಕ್ಕೆ ಹೊಂದಿಕೊಂಡಂತೆ ಮಥುರಾದಲ್ಲಿ ಮಸೀದಿ,
ಪ್ರತಿ ಬಾರಿ ಕೃಷ್ಣ ಹುಟ್ಟಿದ ಜಾಗಕ್ಕೆ ಹೋಗುವಾಗ ಇದು ಮಸೀದಿಯ ಜಾಗ ಅಂತ ಪ್ರಭುತ್ವವನ್ನು ತೋರಿಸುವಂತ ಪ್ರಯತ್ನ. ಯಾಕೆ ರಾಮ ಮಂದಿರದ ಅವಶೇಷಗಳ ಮೇಲೆ ಮಸೀದಿ, ಅದು ಪ್ರಭುತ್ವವನ್ನು ಸ್ಥಾಪಿಸುವಂತ ಪ್ರಯತ್ನ, ನಾವು ನಿಮಗಿಂತ ಮೇಲೆ ಅಂತ ತೋರಿಸುವಂತ ಪ್ರಯತ್ನ. ಆದ್ರೆ ಅವರಿಗೆ ಗೊತ್ತಿರಲಿ, ಭಾರತ ಯಾವಾಗಲೂ ಇದು ಹಿಂದೂ ಬಹುಸಂಖ್ಯಾತವಾಗಿರುವಂತ ರಾಷ್ಟ್ರ, ಅದನ್ನು ಅವರು ಡೆಮೋಗ್ರಫಿಕಲ್ ಚೇಂಜ್ ಮಾಡುವಂತ ಪ್ರಯತ್ನ ಮಾಡ್ತಿದ್ದಾರೆ. ಈಗ SIR ಬಂದಾಗಲೂ ಅವ್ರಿಗೆ ವಿರೋಧ ಯಾಕೆ ಅಂತಂದ್ರೆ, ಹೇಗಾದ್ರೂ ಮಾಡಿ ಮುಸ್ಲಿಂ ಬಾಹುಳ್ಯ ಜಾಸ್ತಿ ಮಾಡಬೇಕು ಅನ್ನೋ ಕಾರಣಕ್ಕೆ ಅವರು ಬಾಂಗ್ಲಾದಿಂದ ಜನರನ್ನ ಆಮದು ಮಾಡ್ಕೊಂಡಿದ್ರು. ಈಗ ಎಲ್ಲರೂ ಗುಳೆ ಎದ್ದು ಹೋಗ್ತಿದಾರಲ್ಲ, ಸಹಿಸ್ಕೊಳ್ಳಿಕ್ ಸಾಧ್ಯ ಆಗ್ತಿಲ್ಲ. ಅವ್ರಿಗೆ ಅನ್ನಿಸ್ತಿದೆ ನಾವು ನಮ್ಮ ಈ ತನವನ್ನ ಕಳ್ಕೊಳ್ತೀವಿ ಅಂತ. ಆದ್ರೆ ಸಭ್ಯ ಮುಸಲ್ಮಾನರಿಗೆ ಗೊತ್ತಿದೆ, ಅವ್ರು ಕಳ್ಕೊಳ್ತಾ ಇರೋದು ಕಟ್ಟರ್ ಮುಸ್ಲಿಂ ತನವನ್ನ ಮಾತ್ರ. ಆದ್ರೆ ಭಾರತೀಯತೆಯನ್ನ ಗಳಿಸ್ಕೊಂಡು ಇಡೀ ಜಗತ್ತಿನಾದ್ಯಂತ ಅವ್ರು ತಮ್ಮ ಗೌರವವನ್ನು ಉಳಿಸ್ಕೊಳ್ತಾರೆ. ನಾನು ತಮಾಷೆ ಮಾಡ್ತಿರ್ತೀನಿ ಅವ್ರಿಗೆ, ನಿಮಗೆ ಭಾರತದಲ್ಲಿ ಬದುಕೋದು ಕಷ್ಟ ಅನ್ಸಿದ್ರೆ 50ಕ್ಕೂ ಹೆಚ್ಚು ದೇಶಗಳು ನಿಮ್ದಿವೆ, ಎಲ್ಲಿಗೆ ಬೇಕಿದ್ರು ಹೋಗಿ ಅಂತ. ಆದ್ರೆ ಮಜಾ ಏನ್ ಗೊತ್ತಾ, ಯಾವ 50 ಮುಸ್ಲಿಂ ದೇಶಗಳಿವೆಯೋ ಅಲ್ಲಿಂದಲೇ ಇವರೆಲ್ಲರೂ ಗುಳೆ ಎದ್ದು ಅಮೆರಿಕಕ್ಕೆ, ಯುರೋಪಿಗೆಲ್ಲ ಹೋಗ್ತಾ ಇದ್ದಾರೆ. ಭಾರತದಿಂದ ಯಾರು ಹೋಗೋದೇ ಇಲ್ಲ. ಬಾಂಗ್ಲಾದೇಶದಿಂದ, ಮುಸ್ಲಿಂ ಕಂಟ್ರಿಯಿಂದ ಭಾರತಕ್ಕೆ ಬರ್ತಾರೆ. ಯಾಕೆ ಇಲ್ಲಿಂದ ಬಾಂಗ್ಲಾಕ್ ಹೋಗಲ್ಲ? ಯಾಕೆ ಗುಳೆ ಎದ್ದು ಪಾಕಿಸ್ತಾನಕ್ಕೆ ಹೋಗೋದಿಲ್ಲ ಇವರು? ಪಾಕಿಸ್ತಾನದಿಂದ ಭಾರತಕ್ಕೆ ಬರ್ಲಿಕ್ಕೋಸ್ಕರ ಹಾತೊರಿತಿರ್ತಾರೆ ಮುಸ್ಲಿಮರು. ನಮಗೂ ಒಂದು ಅವಕಾಶ ಸಿಕ್ಕಿದ್ರೆ ಬರ್ತೀವಿ ಅಂತ. POK ಕೇಳ್ಕೊಳ್ಳುತ್ತೆ, ದಯವಿಟ್ಟು ನಮ್ಮನ್ನ ಕಾಶ್ಮೀರದೊಂದಿಗೆ ಸೇರಿಸ್ಕೊಳ್ಳಿ ಅಂತ. ನೀವ್ ಯಾಕೆ ಇಲ್ಲಿಂದ ಅಲ್ಲಿಗೆ ಹೋಗಲ್ಲ? ಈ ಪ್ರಶ್ನೆ ಕೇಳಿದಾಗ ಅವ್ರಿಗೆ ಅರ್ಥ ಆಗ್ಬೇಕು ಏನಂತಂದ್ರೆ, ಹಿಂದೂ ತುಂಬಾ ಸಹಿಷ್ಣು, ಅವನು ಒಪ್ಕೊಂಡಿದ್ದಾನೆ, ಎಲ್ಲವನ್ನೂ ಸಹಿಸ್ಕೊಳ್ತಾನೆ ಅಂತ. ಬಟ್ ಸಹನೆಗೂ ಒಂದು ಮಿತಿ ಇರುತ್ತಲ್ಲ, ಯಾವುದೋ ಒಂದು ಹಂತದವರೆಗೂ ಬರುತ್ತಲ್ಲ. ಈಗ ಒಂದೇ ಮಾತರಂ 150ನೇ ಜಯಂತಿ ಬಂದಾಗ ನಾವು ಒಂದೇ ಮಾತರಂ ಮಾಡೋದಿಲ್ಲ, ಒಂದೇ ಮಾತರಂ ವಿರೋಧಿಸ್ತೀವಿ ಅಂತ 1923ಯ ಪಾಠವನ್ನ ಪುನರಾವರ್ತಿಸಿದ್ರೆ ಅರ್ಥ ಏನು? ಅದೇ ಕಾಕಿನಾಡದ ಅಧಿವೇಶನದ ಕಲ್ಪನೆಯನ್ನು ವಾಪಸ್ ಕಟ್ಟಿ ಕೊಡ್ತೀರಾ, ಫೈನಲ್ ಇದನ್ನ ತಗೊಂಡೋಗಿ ಇನ್ನೊಂದು ಪಾಕಿಸ್ತಾನಕ್ಕೆ ನಿಲ್ಲಿಸ್ತೀರಾ ಅಂತ. ನಮ್ ಪ್ರಕಾರ ಇಲ್ಲಿಗೆ ಪಂಚಾಯ್ತಿ ಕ್ಲೋಸ್, ನಾಟಕ ಬಂದ್.